ಹಲೋ, ನಮಸ್ಕಾರ. ಬರ್ರಿಯಮ್ಮ, ನಾಳೆಗೆ ಹಪ್ಳ ಮಾಡೋಣ ಅಂತಿದ್ದೀನಿ. ಅಂದರೆ ಒಂದೇ ಒಂದು ಸೇರಿನ ಮಾಡ್ತೀನಿ, 1 kgದು. ಯಾಕೆ ಮಾಡಿದ್ನಿ ಅಂದರೆ ಹಬ್ಬಲ್ಲ, ಹೊಸ ಉಗಾದಿ ಹಬ್ಬಕ್ಕೆ ನನಗೆ ಯಾವಾಗಲೂ ಹೊಸ ಹಪ್ಪಳ ಹೊಸ ಸಂಡಿಗೆ ಮಾಡಿ ಅಭ್ಯಾಸ. ಒಂದೇ 1 kgದು ಮಾಡ್ಕೊಂತೀನಿ. ಈ ವರ್ಷ ಜನ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ತೋರ್ಸಪ್ಪಜಿ. ಈ ಲೋಟದಾಗ 4 ಲೋಟ ಹಾಕಿದ್ದೀನಿ ಮನೆಯಾಗ. ಅಂದರೆ ಇವು ರೇಷನ್ ಅಕ್ಕಿ 4 ಲೋಟ ಹಾಕಿದ್ದೀನಿ. ಚೆನ್ನಾಗಿ ಕಿವುಚಿ ತೊಳಿಬೇಕು, 3-4 ಸರಿ ತೊಳಿಬೇಕು. 3-4 ಸರಿ ಕಿವುಚಿ ತೊಳೆದ್ರಷ್ಟೇ ಬೆಳ್ಳಗೆ ಹಾಕವು ಅಕ್ಕಿ. ಈಗ 4 ಲೋಟ ಅಕ್ಕಿ ಹಾಕಿದ್ದೀನಿ, ತೋರಿಸ್ತೀನಿ. ತೊಳೆದು ನೆನೆ ಇಡ್ತೀನಿ. ಮುಂದೆ ಏನು ಪ್ರೊಸೀಜರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ನೋಡ್ರಿ 4 ಲೋಟ ಅಕ್ಕಿ ಹಾಕಿ. ಸರಿ ಬಿಡಪ್ಪ, ಮುಂದೆ ಏನು ಮಾಡುತ್ತಾ ಅದು ಮತ್ತೆ ತೋರಿಸೋದು. 1 kg ಅಕ್ಕಿ ಪುಡಿ ಹಿಟ್ಟು ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಇದ್ರಾಗ ಹಾಕಿ 4 ತಾಸು 6 ತಾಸು ಅಕ್ಕಿ ನೆಂದದ್ದು ಅಕ್ಕಿನ ಕಾಟನ್ ಬಟ್ಟೆ ಕಟ್ಟಿಟ್ಟಿದ್ದೆ. ಕಾಟನ್ ಬಟ್ಟೆ ಕಟ್ಟಿ ಸ್ವಲ್ಪ ಆರಿಕೆ ಅಂದಮೇಲೆ ಪೌಡ್ರ್ ಮಾಡಿದ್ದೀನಿ. ಇದನ್ನು ಎದಕ್ಕೆ ಮಾಡಿದ್ದೀನಿ ಅಂದರೆ ಹಪ್ಪಳ ಮಾಡ್ತೀನಿ ಬೆಳಿಗ್ಗೆ. 1 kg ಅಕ್ಕಿ ಇದ್ರಾಗ ಮಾಡಿದ್ದೀನಿ ನೋಡಿರಿ. ಈಗ ಇದಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ. ಇದ್ರಾಗ 1 ಲೋಟ ಸಬ್ಬಕ್ಕಿ ನೆನೆ ಹಾಕಿದ್ದೀನಿ. ಇದ್ರಾಗ 1 ಲೋಟ ಸಬ್ಬಕ್ಕಿ ನೆನೆ ಹಾಕಿದ್ದೀನಿ. ಸಬ್ಬಕ್ಕಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಸಬ್ಬಕ್ಕಿ ಇದ್ರಾಗ 1 ಲೋಟ ನೆನೆ ಹಾಕಿದ್ದೀನಿ. 2 ಲೋಟದಾಗ 1 ಲೋಟ ನೆನೆ. 1 kg ಅಕ್ಕಿಗೆ 1 ಲೋಟ ಸಬ್ಬಕ್ಕಿ ನೆನೆ ಹಾಕಿದ್ದೀನಿ. ಇದ್ರದ್ದು ಆತ 1 kg ಅಕ್ಕಿ, 1 ಲೋಟ ಸಬ್ಬಕ್ಕಿ, ಒಂದು 10-12 ಮೆಣಸಿನ್ಕಾಯಿ ಮುರಿದಿಟ್ಟೀನಿ ಬೆಳಿಗ್ಗೆ. ಇದು ರುಬ್ಬಕ್ಕೋಸ್ಕರ ಒಂದು 10-12 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ತೊಳೆದು ಮುರಿದಿಟ್ಟೀನಿ. ತೋರಿಸ್ತೀನಿ, ರುಬ್ಬುವಾಗ ತೋರಿಸ್ತೀನಿ. ಚಿಕ್ಕದಾಗಿರೋದು 4 ಈರುಳ್ಳಿ ಹೆಚ್ಚಿದ್ದೀನಿ ಇದಕ್ಕೆ ರುಬ್ಕೊಳ್ಳೋಕ್ಕೆ. ಇಷ್ಟ ಆಯ್ತಲ್ಲ, ಮತ್ತೇನೇನು ರುಬ್ತೀನಿ ಅಂತ ನಿಮಗೆ ತೋರಿಸ್ತೀನಿ. 1 ಸೆಕೆಂಡ್. ಇದು ನೋಡು, ಎಲ್ಲ ಸೇರಿ 1.5 kg 2 kg ಆಗುತ್ತೆ ಹಪ್ಪಳದ್ದು. ಇಷ್ಟು ಹಪ್ಪಳದ ಖಾರ. ಇದು ಹಪ್ಪಳದ ಖಾರ ಅಂತ ಅಂಗಡಿಗೆ ಸಿಗುತ್ತೆ, ರೇಷನ್ ಅಂಗಡಿಗೆ. ಹಪ್ಪಳದ ಖಾರ ಕೊಡ್ರಿ ಅಂದ್ರೆ ಕೊಡ್ತಾರೆ. ಅಡುಗೆ ಸೋಡಾ ಈಷ್ಟು ಅದೆಲ್ಲ ಹಾಕ್ತಾರೆ, ಹಾಕ್ಬಾರ್ದು. ಇದು ಹಪ್ಪಳದ ಖಾರ. ಹಪ್ಪಳಕ್ಕೆ ಹಾಕೋದೇ ಇದು ಹಪ್ಪಳದ ಖಾರ ಅಂತಲೇ ಹೇಳ್ತಾರೆ ಇದಕ್ಕೆ. ಇಷ್ಟು ತರಿಸಿದ್ದೀನಿ ನಾನು. ಇದು ಎಷ್ಟು ಗ್ರಾಮ್ ಇದೆ ಗೊತ್ತಾ? ಒಂದು 10 ಗ್ರಾಮೂ ಇಲ್ಲ, ಅಷ್ಟು ಬೆಂಡಗರ ಐತಿ. ಇಷ್ಟು ತೋರಿಸಿನ ಮತ್ತು ಮೇಲೆ ಬೇರೆದ್ರೆ ನಿಮಗೆ ತೋರಿಸ್ತೀನಿ. ಬರ್ರಿಮ್ಮ, ಈಗ ರಾತ್ರಿ ಹಿಟ್ಟು ಮಾಡೋದು ತೋರಿಸಿದ್ದೆ. ಈಗ ಹಿಟ್ಟನ್ನು ಎಲ್ಲ ಹಾಕೋ ಸಾಮಾನುಗಳು ಹಾಕಿ ಮುದ್ದೆ ಮಾಡೋದು ತೋರಿಸ್ತೀನಿ. ನಿಮಗೆ ನೀರು ಎದ್ರಾಗ ಹಾಕೀನಿ ಅಂತ ತೋರಿಸ್ತೀನಿ ತಡ್ರಿ. ಇದು 1 kg ಹಿಟ್ಟಿಗೆ 3 ಲೀಟ್ರ್ ನೀರು ಇಟ್ಟಿದ್ದೀನಿ. 3 ಲೀಟ್ರ್ ನೀರು ಇಟ್ಟಿದ್ದೀನಿ. ಒಂದು 1/4 kg ಅಷ್ಟು ಸಬ್ಬಕ್ಕಿನ ಮಿಕ್ಸಿಗೆ ಹೊಡೆದು ಹಾಕಿದ್ದು. ರಾತ್ರಿ ಹೇಳಿದ್ದೆ, ನೆನೆಸಿದ್ದೀನಿ ಅಂತ ನಿಮಗೆ. ಸಬ್ಬಕ್ಕಿ ನೆನೆ ಹಾಕೋದು ಹೇಳಿದ್ದೆ. ಆ ಸಬ್ಬಕ್ಕಿನ ಮಿಕ್ಸಿಗೆ ಹೊಡೆದು ಈಗ ಹಾಕಿದ್ದೀನಿ ಹಪ್ಪಳದ ಮುದ್ದಿಗೆ. ಹಿಂಗೆ ಗಂಜಿ ಆಗ್ತೈತೆ. ಆ ಗಂಜಿಗೆ ಈಗ ಇಲ್ಲಿ ನೋಡ್ರಿ, ಹಿಂಗೆ ಅಲ್ಲೇ ಬರ್ತೀನಿ. ಇದು ನಿಮ್ಗೆ ಹಿಂಗೆ ಕಾಣುತ್ತೆ. ಇಲ್ಲಿ ನೋಡಿ, ಈ ಕೈಯಲ್ಲಿ ಒಳಗೈತೆ ಸರ್ಕಳ ಒಳಗೈತೆ. ಒಳಗಡೆನೆ 3 ಇಡಿ. 1 kgಗೆ 3 ಇಡಿ ಉಪ್ಪು ಹಾಕ್ಬೇಕು. ನಾವು ಚಿಕ್ಕರಿಂದ ಹಿಂಗೆ ಕಲ್ತಿರೋದು ಅಮ್ಮರ ಹತ್ರ, ಅಜ್ಜರ ಹತ್ರ. ನೋಡ್ರಿ, ಇಲ್ಲಿ ಇಷ್ಟೈತೆ. ಇದು 3 ಇಡಿ. ಹಿಂಗೆ ಇದೇ ಥರ 2 ಇಡಿ ಹಾಕ್ಕೊಂಡಿನಿ. ಇದು 3 ಇಡಿ. ಇದು ಕಲ್ಲುಪ್ಪು. ಇಷ್ಟು ಉಪ್ಪು ಇದಕ್ಕೆ ಸಾಕು. ಇದು 1 ಕಟ್ಟಲ್ಲಿ ಸ್ವಲ್ಪ ಉಳಿಸೀನಿ. 1 ಕಟ್ಟು ಕೊತ್ತಂಬರಿ, ಒಂದು 10-20 ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿನಿ. ನೋಡಿರಿ, ಒಂದಿಷ್ಟು ಬೆಳ್ಳುಳ್ಳಿ ಅಷ್ಟು ಜವಾರಿ ಬೆಳ್ಳುಳ್ಳಿ, ಒಂದಿಷ್ಟು ಬೆಳ್ಳುಳ್ಳಿ ಮಾಡಿ ಇಟ್ಕೊಂಡಿನಿ. ಇದು ನೆರಳಲ್ಲೇ ಒಣಗಿಸಿದ್ದೆ. ಇಷ್ಟು ಕರಿಬೇವು ಇಟ್ಕೊಂಡಿನಿ. ಇಷ್ಟೆಲ್ಲ ಮಿಕ್ಸಿ ಮಾಡಿ ಹಾಕ್ತೀನಿ. ಈಗ ಮಿಕ್ಸಿ ಮಾಡೋದು ತೋರಿಸ್ತೀನಿ ನಿಮಗೆ. ಈಗ ಹಪ್ಪಳದ ಮುದ್ದಿಗೆ ಗಂಜಿಗೆ ನೀರಿಟ್ಟು ಸಬ್ಬಕ್ಕಿ ಹೊಡೆದು ಮಿಕ್ಸಿಗೆ ಹೊಡೆದು ಹಾಕಿದ್ದೀನಿ. ರಾತ್ರಿ ನೆನೆ ಹಾಕಿದ್ನೆಲ್ಲ ಸಬ್ಬಕ್ಕಿ ಮಿಕ್ಸಿಗೆ ಹಾಕಿದ್ದೀನಿ. ಗಂಜಿ ಕುದಿದಾಗ ಹಿಟ್ಟು ಹಾಕ್ತೀನಿ. ನೋಡ್ತೀನಿ, ತೋರಿಸ್ತೀನಿ ಎಲ್ಲ. ಇದು ಹಪ್ಪಳದ ಮುದ್ದೆ ಮಾಡೋ ಮೆಥಡ್ ನಿಮಗೆ. ಆಮೇಲೆ ಕೋಲ್ ತಗೊಂತೀನಿ. ಈಗ ಪಾತ್ರೆ ತಳ ಹಿಡಿಬಾರ್ದಂತ ಕಲಿಸ್ತಾ ಇದ್ದೀನಿ. 1 kg ಅಕ್ಕಿ ಹಿಟ್ಟು. ಅಕ್ಕಿ ನೆನೆ ಹಾಕಿರೋದು ನಾವು 1 kgಗಿಂತ ಒಂದು ಸ್ವಲ್ಪ ಕೈ ಆಳುತ್ತೆ. ಇದು ಧನಿಯಾ ಪುಡಿ ಇಷ್ಟೇ ಸಾಕು. ಹಿಂಗೆ 2 ಇಡಿ ಕೊತ್ತಂಬರಿ ಕಾಳು ಪುಡಿ ಮಾಡ್ಕೊಂಡ್ರೆ, ಹಿಂಗೆ ದಬಡ ಮಾಡ್ಕೊಂಡ್ರೆ ಸಾಕು. ಇದು ನೋಡ್ರಿ, ಜೀರಿಗೆ ಹಾಕ್ಯಂತೀನಿ. ಕೊತ್ತಂಬರಿ ಕಾಳು ಅಷ್ಟೇ ಪುಡಿ ಮಾಡ್ಕೊಳ್ರಿ. ಇದೈತಲ್ಲ ಹಂಗೆ ಇದು ಮಾಡಿರಿ. ಹೆಂಗೆ ಮಿಕ್ಸಿಗೆ ಹಾಕಿ ಹೊಡ್ಕೊಳ್ರಿ. 1 kgಗೆ ಇಷ್ಟ ಹಾಕ್ತೀನಿ ಕೊತ್ತಂಬರಿ ಕಾಳು. ಕೊತ್ತಂಬರಿ ಅಲ್ಲ, ಜೀರಿಗೆ ರುಚಿ. ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಸೀದೋಗುತ್ತೆ, ಜಾಸ್ತಿ ಹಾಕಿಬೇಡ್ರಿ. ಆಮೇಲೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸೀದೋಗುತ್ತೆ. ನೋಡಿರಿ, 1 kgಗೆ ಇಷ್ಟೇ 3 ಗಡ್ಡೆ ಹೆಚ್ಚಿಟ್ಟಿನಿ. ಈರುಳ್ಳಿ ಬೆಳ್ಳುಳ್ಳಿ ಕಡಿಮೆನೇ ಹಾಕಿರಿ, ಸೀದೋಗುತ್ತೆ. ಜೀರಿಗೆ ಸಿಗಲ್ಲ, ಕೊತ್ತಂಬರಿ ಸೀತೈತಿ.
ಇಷ್ಟು ಕೊತ್ತಂಬರಿ ಕಾಳು ಪುಡಿ, ಇದು ಜೀರಿಗೆ, ಇಷ್ಟೇ. ಈರುಳ್ಳಿ ನೋಡಿದ್ರೇನಮ್ಮ, 3 ಗಡ್ಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ಕೊತ್ತಂಬರಿ ನೋಡಿದ್ದೀರಿ. ಇದೇ ಥರ ಈರುಳ್ಳಿ ಹೊಡ್ಕೊಂಡು ಹಾಕ್ತೀನಿ, ಬೆಳ್ಳುಳ್ಳಿನೂ ಹೊಡ್ಕೊಂಡು ಹಾಕ್ತೀನಿ ಮಿಕ್ಸಿಗೆ. ಭಾಳ ಗಂಧದಂಗಲ್ಲ, ಇಷ್ಟು ಹೊಡ್ಕೊಳ್ರಿ ಹಪ್ಪಳ. ನೋಡ್ರಮ್ಮ, ಹುಣಸೆಹಣ್ಣು ಕಿವುಚಿ ಇಷ್ಟು ಹುಣಸೆಹಣ್ಣು ತಗೊಂಡಿನಿ. 1 kg ಅನ್ಕಂತ ಅದು ರುಬ್ಬಿದ್ದು ಇದು ರುಬ್ಬಿದ್ದು kg ಮೇಲೆ ಆಗಿಬಿಡುತ್ತೆ. ನೋಡಿರಿ, ಇಷ್ಟು ಹುಣಸೆಹಣ್ಣು ತಗೊಂಡು. ನಾನು ಹುಣಸೆಹಣ್ಣು ಎಷ್ಟು ಹಾಕಿದ್ದೆ, ಕಿತ್ತಲೆ ಹಣ್ಣು ಎಷ್ಟು ಹಾಕಿದ್ದೆ, ತುಂಬ ಉಳಿತಿದ್ದೀನಿ ಫ್ರಿಜ್ಜಿನಾಗ ಇಟ್ಕೊಂಡು. ಇಷ್ಟು ತಗೊಂಡಿನಿ. ಈಗ ಕುದೀತೈತಲ್ಲ ಅಂಬ್ಲಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಈ ಪ್ರೆಸರ್ ನೋಡ್ರಿ, ಇದು ಸಬ್ಬಕ್ಕಿಯ ಗಂಜಿ. ಅದಕ್ಕೆ ಕೊತ್ತಂಬರಿ ಕಾಳು ಪುಡಿ, ಜೀರಿಗೆ ಪುಡಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ವಸ್ತುಗಳು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಈಗ ಲಾಸ್ಟ್ಗೆ ಹುಣಸೆ ಹುಳಿ ಹಾಕಿದ್ದೀನಿ. ಈಗ ಮೆಥಡ್ ಎಲ್ಲ ಮುಗೀತು. ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸಿ ಕಲಿಸ್ಬೇಕಷ್ಟೇ. ಉನಿ ಅಮ್ಮ ವಿಡಿಯೋ ಮಾಡಪ್ಪ. ಅಕ್ಕಿ ಹಿಟ್ಟು ಸುರಿತಾ ಇದ್ದೀನಿ. ನೋಡ್ರಮ್ಮ, ಹೇಳಿದ್ದೆ ನಮ್ಮ ಪುಡಿ ಮಾಡ್ಕೊಂಡ್ರದ್ದು ಎಷ್ಟು ಅಕ್ಕಿ ಅಂತ ಅಳತೆ ತೋರಿಸಿದ್ದೀನಿ. ಈಗ ಬೇಯಕ್ಕೆ ಹಾಕಿದ್ದೀನಿ. ಅಷ್ಟು ಹಾಕ್ಬಿಟ್ರಮ್ಮ, ಕಡಿಮೆ ಬಿದ್ದರೆ ಹೆಂಗೆ ಮಾಡ್ತೀರಿ ಅನ್ಬೇಡ್ರಿ. ಅಕಸ್ಮಾತ್ ನಾವು ಬೋರಾಡುವಾಗ ಕಡಿಮೆ ಬಿದ್ದರೆ, ಈಗ ನೋಡಿಲ್ಲ ಐತಿ ಹಿಟ್ಟು, ಇದು ಅಕ್ಕಿ ಹಿಟ್ಟೆ ಚಕ್ಲಿಗೋಸ್ಕರ ಮಾಡಿಟ್ಕೊಂಡೀನಿ. ಕಡಿಮೆ ಬಿದ್ದರೆ ನಿಮಗೇನಾರು ಮತ್ತೆ ಅಕಸ್ಮಾತ್, ನನಗೆ ಅಳತೆ ಗೊತ್ತಿದೆ ಮಾಡ್ಕೊಂಡು, ಕಡಿಮೆ ಬೀಳಲ್ಲ. ಬಿದ್ದರೆ ಐತಿಲ್ಲಿ. ಹಪ್ಪಳದ ಮುದ್ದೆ ಯಾವಾಗಲೂ ತುಂಬ ಗಟ್ಟಿ ಇರಬೇಕು, ಮೆತ್ತ ಇರಬಾರ್ದು, ಉಜ್ಜಕ್ಕೆ ಬರಲ್ಲ, ಚೆನ್ನಾಗಿ ಗಟ್ಟಿ ಇರಬೇಕು. ನಾನು ನಿಮಗೆ ವಿಡಿಯೋ ಮಾಡಿ ಇಟ್ಟಾಕದ 10 ನಿಮಿಷ ಆಗಿದ್ದೆ. ನೋಡಿರಿ ಹೆಂಗೆ ಕುದ್ದು ಬೆಂದತೆ. ಈಗ ಕಲಿಸ್ತೀನಿ. ಇದನ್ನು ತುಂಬ ಕಷ್ಟ, ಯಾಕೆಂದರೆ ಪಾತ್ರೆ ಇನ್ನೂ ದೊಡ್ಡದು ಬೇಕಿತ್ತು, ಕಷ್ಟ ಆಗುತ್ತೆ. ನೋಡ ಹೆಂಗಾಗುತ್ತೆ, ಕಲಿಸ್ತೀನಿ. ಹುಷಾರಾಗಿ ಕಲಿಸ್ಬೇಕು. ಹಿಟ್ಟು ಕಡಿಮೆ ಆದರೆ ಹಾಕ್ಕೋಬೋದು, ಭಾಳ ಜಾಸ್ತಿ ಆದರೆ ತಿರುಗ್ಸೋಕ್ಕೆ ಬರಲ್ಲ. ಅದಕ್ಕೆ ಗ್ಯಾಸ್ ಅಲ್ಲಮ್ಮ, ನಿಧಾನ ಗುರಡ್ರಿ. ಇದು ಒಲೆ ಅಲ್ಲ, ಒಲೆ ಆದ್ರೆ ಪಾತ್ರೆ ಪಿಗ್ಗೆ ಕುಂತಿರುತ್ತೆ. ಏನು ಗ್ಯಾಸ್ ಇದು, ಒಲೆ ಅಲ್ಲ. ಅದಕ್ಕೆ ನಿಧಾನ ಕಲಿಸ್ಬೇಕು. ನೋಡಿ ಹಿಂಗೆ ಹಾಕತ್ತೆ. ಒಬ್ರು ಹಿಡ್ಕೊಳ್ಳಿ ಅಂತ ಹಿಡ್ಕೊಳಕ್ಕೆ ಗುರಾಡ್ಬೋದು. ಹಿಡ್ಕಂದ್ರೆ ಕೈ ಮೇಲೆ ಸಿಡಿದ್ರೆ ಗತಿ, ಅದಕ್ಕೆ ಗಮ್ ಸಿಡ್ದಂಗೆ ಸಿಡ್ದು ಬಿಡುತ್ತೆ. ನೋಡ್ರಿ ಎಷ್ಟು ಚೆನ್ನಾಗೆಲ್ಲ ಆಗ್ತೈತೆ. ಇನ್ನು ಚೆನ್ನಾಗಿ ತಿರುಗಿಸ್ಬೇಕು, 1 ಗಂಟೆ ಇರಬಾರ್ದು, ಹಂಗೆ ತಿರುಗಿಸ್ಬೇಕು. ಬಿಡಪ್ಪಾಜಿ, ಮತ್ತೊಂದು ಸರಿ ತೋರಿಸ್ತೀನಿ. ನಾನು ತೆಗಿಬೇಡ. ಬರ್ರಿಮ್ಮ, ಈಗ ರಾತ್ರಿ ಹಿಟ್ಟು ಮಾಡೋದು ತೋರಿಸಿದ್ದೆ. ಈಗ ಹಿಟ್ಟನ್ನು ಎಲ್ಲ ಹಾಕೋ ಸಾಮಾನುಗಳು ಹಾಕಿ ಮುದ್ದೆ ಮಾಡೋದು ತೋರಿಸ್ತೀನಿ. ನಿಮಗೆ ನೀರು ಎದ್ರಾಗ ಹಾಕೀನಿ ಅಂತ ತೋರಿಸ್ತೀನಿ ತಡ್ರಿ. ಇದು 1 kg ಹಿಟ್ಟಿಗೆ 3 ಲೀಟ್ರ್ ನೀರು ಇಟ್ಟಿದ್ದೀನಿ. 3 ಲೀಟ್ರ್ ನೀರು ನೋಡಿ ಬರ್ರಿ. ಇಲ್ವಾ ಮ್ಯಾಲೆ ಕೈ ಮೇಲೆ ಮತ್ತೆ ಹಿಂಗೆ ಕೈ ಸಿಡಿತು. ಈಗ ಹಿಂಗೆ ಗೆಜ್ಜೆ ಥರ ಕುದಿಬೇಕ್ರಮ್ಮ. ಹಿಟ್ಟು ಚೆನ್ನಾಗಿ ಬೇಯ್ಬೇಕು. ಹಿಟ್ಟು ಈ ಥರ ಕುದ್ದು ಬೇಯ್ಬೇಕು. ಹಿಟ್ಟು ನೋಡ್ಕೊಂಡ್ರೆಲ್ಲ ಕಲಿಸುವಾಗ ತೋರಿಸ್ತೀನಿ. ನೋಡ್ರಮ್ಮ, ಮುದ್ದೆ ತಪ್ಪಲು ಇಳಿಸಿದ್ದೀನಿ ಕೆಳಗೆ. ಹಿಟ್ಟು ಹಾಕಿ ಕಲಸಿದ್ದು ತೋರಿಸಿದ್ದೀನಿ. ಎಲ್ಲ ಈ ಥರ ಚೆನ್ನಾಗಿ ಇದು ಮಾಡ್ಕೋಬೇಕಮ್ಮ. ಹಿಂಗೆ ಇಲ್ಲಿ ನೋಡ್ರಿ. ನೋಡ್ರಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಮುದ್ದೆ ಕೋಲೆ ಬೇಕಮ್ಮ, ಕೈಯಾಗ ಬರಲ್ಲ. ಒಂದೇ ಒಂದು ಮುದ್ದೆ ಮಾಡ್ಕೊಂತೀನಿ, ಒಂದು 10, 20, 15 ಹಪ್ಪಳ ಮಾಡ್ಕೊಂತೀನಿ ಅಂದರೆ ನೀವು ಕೈಯಾಗ ಮಾಡ್ಕೋ ಚಮಚದಾಗ. ಹಿಂಗೆ ಒಂದು 100 ಹಪ್ಪಳ ಮಾಡ್ತೀನಿ ಅಂದರೆ ಇದು ಬೇಕೇ ಬೇಕು.
ಒಂದು 100 ಹಪ್ಪಳ ಮಾಡ್ಕೊಂಡ್ರೆ ಒಂದು 6 ತಿಂಗಳ ವರ್ಷ ನಿಮಗೆ ತಿನ್ನಕ್ಕೆ ಸಿಗ್ತವೆ. ಚೆನ್ನಾಗಿ ಒಣಸಿ ತುಂಬಿಟ್ಕೊಂಡ್ರೆ ಈ ಥರ ಬರ್ಬೇಕಮ್ಮ. ಎಲ್ಲ ಈ ಥರ ಬಂದರೆ ಉಂಡೆ ಕಟ್ಟಿ ತಂದಿಡ್ಬೋದು. ನೋಡ್ರಿ, ಈಗ ಒಂದು ಉಂಡೆ ಕಟ್ತೀನಿ. ನೋಡ್ರಮ್ಮ, ಈಗ ನೋಡ್ರಿ ಬೆಣ್ಣೆ ಉಂಡೆ ಬಂದಂಗೆ ಬರುತ್ತೆ. ನೋಡ್ರಿ ಹೆಂಗೆ ಬೆಂದತ್ತೆ. ಹಿಂಗೆ ಬೇಯಬೇಕು, ಇಷ್ಟು ಗಟ್ಟಿ ಇರಬೇಕು ಮುದ್ದೆ. ಇದು ಮುದ್ದೆ ತೊಟ್ಟದೆ ಯಾವ್ದಾರ ಜಾತ್ರೆನಲ್ಲಿ ಸಿಗುತ್ತೆ, ಅಂಗಡಿನಲ್ಲಿ ಸಿಗುತ್ತೆ. ಇವಾಗ ತಗೋಬೋದು ನೀವು. ಈ ಥರ ನಿಮಗೆ ಭಾಳ ಮಾಡಿದಾಗ ಬೇಕಾಗತ್ತೆ. ಹಪ್ಪಳದ ಮುದ್ದೆ ಪೂರ್ತಿ ಹಪ್ಪಳದ ಮುದ್ದೆ ಕಟ್ಟಿ ಇಟ್ಟಿನಿ ನೋಡ್ರಿ. ಎಲ್ಲ ಹೆಂಗೆ ಬಂದವು ನೋಡ್ರಿ, ಬೆಣ್ಣೆ ಉಂಡೆ ಥರ ಹಿಂಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು. ನೋಡಿದ್ರಾ, ಫುಲ್ ಮುಗೀತು ಹಪ್ಪಳದ ಮುದ್ದೆ ಪ್ರೆಸರ್ ಮುಗೀತು. ಇನ್ನು ಹಪ್ಪಳ ಉಜ್ಜಿ ಒಣಗಾಕದ ತೋರಿಸ್ಕೊಡ್ತೀನಿ ಬರ್ರಿ. ನೋಡ್ರಿ, ಇಲ್ಲಿ ನಿಮಗೆ ಬೆಳಗ್ಗೆ ಮುದ್ದೆ ಗೂರಾಡುವಾಗ ತೋರಿಸ್ದೆ. ಮುದ್ದೆನೂ ತೊಟ್ಟಿದೆ. 1 kg ಮಾಡ್ತೀನಿ ಅಂತ ಹೇಳಿದ್ದು 1 kg ಮಾಡಿದ್ದೀನಿ. ನೋಡ್ರಿ ಇಷ್ಟು ಉಳ್ಳೆ ಇದ್ದಾವೆ. ನೋಡಿ ಇಷ್ಟು ಉಳ್ಳೆ ಆಗ್ಯಾವ. ಎಲ್ಲ ಒಟ್ಟು ಒಂದು 50 ಹಪ್ಪಳ ಆಗ್ಯಾವ ನೋಡ್ರಿ. 50-70 ಹಾಕವೆ ನಮ್ಮ ಹಾಕವು. ಒಂದು 70 ಹಪ್ಪಳ ಹಾಕವು ಅಷ್ಟು ಮಾಡಿದ್ದೆ. ಎಲ್ಲ ಉಪ್ಪು ಖಾರ ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ. ಇದು ಅಕ್ಕಿ ಹಿಟ್ಟು ಉಜ್ಜಕ್ಕೆ ಇಟ್ಕೊಂಡಿವಿ. ಆಮೇಲೆ ಈಗ ಉಜ್ಜುತ್ತವಲ್ಲ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಉಜ್ಜಿದ್ವಿ. ನೋಡ್ರಿ ಸಬ್ಬಕ್ಕಿ ಹಾಕಿದ್ದೆ, ಸ್ವಲ್ಪ ಅಕ್ಕಿ ನೆನೆ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಜರಡಿ ಮಾಡ್ಕೊಂಡಿದ್ದೆ. ನೋಡಿದ್ರಿ ಇವಳು ಯಾರು ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಚಂದ ಉಜ್ಜುತ್ತಾಳೆ ನೋಡ್ರಿ. ಇವತ್ತೇ ಫಸ್ಟ್ ಹಪ್ಪಳ ಉಜ್ಜಕ್ಕೆ ಬಂದ್ರದು. ಅವಳು ಮುಂಚೆ ಹಪ್ಪಳ ಉಜ್ಜೇ ಇಲ್ಲ. ರೊಟ್ಟಿ ಮಾಡಿರ್ಬೋದು, ಎಂಥ ಚಂದ ಹಪ್ಪಳ ಮಾಡ್ಯಾಳ. ನಾನಾರು ಜಾಸ್ತಿ ಹಿಟ್ಟು ಹಚ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ. ಇಲ್ಲಿ ನೋಡ್ರಿ ಅವಳು ಹಿಟ್ಟು ಹಚ್ಚಿಲ್ಲ ಜಾಸ್ತಿ. ಅವಳು ಮಾಡ್ತಿರೋದೇ ಹೆಚ್ಚು ನನಗಿಂತ. ಭಾಳ ಚೆನ್ನಾಗಿ ಮಾಡ್ತದಾಳ ಹಪ್ಪಳನ. ಶ್ರೀದೇವಿ ಮಗಳು ಪುನೀತ ಅಂತ ಹೇಳ್ತಾಳ ಅಗ್ಲಲ್ಲ ವಿಡಿಯೋದಾಗೆ. ಪುನೀತ ಅಕ್ಕ ಅವಳು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತದಾಳೆ ಈಗ. ಪುನೀತ 9th, ಅವಳು ಸೆಕೆಂಡ್ ಇಯರ್ ಡಿಗ್ರಿ. ಅವ್ರ ಅಮ್ಮನ ಹೆಸರು ಉಮಾ ಅಂತ. ಅವ್ರಮ್ಮ ಇನ್ನು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಯಾರ. ಅವ್ರ ಅಮ್ಮನ ನೋಡಿದ್ರೆ ಅವ್ರ ಅಮ್ಮ ಅನ್ನೋದೇ ಇಲ್ಲ, ಹಂಗಿದ್ದಾಳೆ. ಶ್ರೀದೇವಿ ಬಾರಮ್ಮ ಬಂದೋಗೆ. ಶ್ರೀದೇವಿ ಅಂದೆ ಅಂತನಾ? ಶ್ರೀದೇವಿ ಅಂದೆ ಅಂದರೆ ಅವಳಿಗೆ ಅವ್ರ ಮನೆ ಗಂಡನ ಮನೆ ಶ್ರೀದೇವಿ ಅಂತ ಹೆಸರು ಇಟ್ಕೊಂಡಾರಂತ. ನನಗೆ ಯಾಕೆ ಶ್ರೀದೇವಿ ಅನ್ನೋ ಹೆಸರು ಇಷ್ಟ ಇಲ್ಲ. ನೀವು ಬೇಕಾದ್ರೆ ಕಮೆಂಟ್ಸಲ್ಲಿ ಹೇಳ್ರಿ. ನನಗೆ ಉಮಾನೇ ತುಂಬ ಇಷ್ಟ. ಅದೇನಾಗಿದೆ ಬಾಯಿ ಮಾತು ಶ್ರೀದೇವಿ ನಂಗೆ ಆಗ್ಬಿಟ್ಟಿವಿ. ಅಲ್ಲಿ ಅವಳ ಹೆಸರು ಉಮಾ ಅಂತ ಹುಟ್ಟಿದ ಮನೆಗೆ. ಗಂಡ ಮನೆಯವ್ರು ಶ್ರೀದೇವಿ ಅಂತ ಇಟ್ಕೊಂಡಾರೆ. ಅವಳು ಈಗ ಬಂದ್ಲು. ಎಲ್ಲಿಗೆ ಹೋಗಿದ್ದು ಮನೆ ಮೇಲೆ ಅಡುಗೆ ಮಾಡ್ತಿದ್ಲೆ ನಮ್ಮ ಮಕ್ಕಳಿಗೆ ಊಟ ಮಾಡಿ ಈಗ ಬಂದಾಳೆ. ಬಾರಮ್ಮ, ವೇಲಿತ್ತಲ್ಲಮ್ಮ. ಬಾ ತಡ್ರಿ, ಅವಳನ್ನ ಒಂಚೂರು ಪರಿಚಯ ಮಾಡ್ಕೊಡ್ತೀನಿ. ಭಾಳ ದಿನ ಅವಳನ್ನ ತೋರಿಸೇ ಇಲ್ಲ ನಾನು. ಅವಳ ಮಕ್ಕಳು ಪುನೀತ, ಭಾಗ್ಯಲಕ್ಷ್ಮಿ. ನಾನು ಬರೀ ಭಾಗ್ಯ ಸಾಕು ಸಿಂಗಲ್ ಕರಿತೀನಿ. ಭಾಗ್ಯಲಕ್ಷ್ಮಿ ನೋಡ್ರಿ ಅವಳೇ. ಭಾಗ್ಯ ಪುನೀತನ ಅಮ್ಮ. ಹೌದು ಹಂಗದಾಳ ಅಮ್ಮ ನಂಗೆ ಕಾಣ್ತಾಳ? ಇಲ್ಲ ನಮ್ಮಂಗೆ ಪಾಪ. ನನಗೆ 13 ವರ್ಷಕ್ಕೆ ಮದುವೆ ಆಗಿತ್ತು ಅಂತ ನಿಮಗೆ ಹೇಳ್ತಲ್ಲ. ಪಾಪ ಅವಳಿಗೆ 10 ವರ್ಷಕ್ಕೆ ಮದುವೆ ಆಗಿದೆ. ನೀನು ಏನೇನು ಇದು ಮಾಡೋದು ಬೇಡ. 10 ವರ್ಷಕ್ಕೆ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸ್ಯಾರಂತೆ. ಗಂಡನ ಮನೆಗೆ ಮೆಚ್ಚಾಡೋದ್ರಲ್ಲಿ ತವ್ರ ಮನೆಯವ್ರು ಕರ್ಕೊಂಡಾಗ ಆರತಿ ಮಾಡಿ ಗಂಡ ಮನೆಗೆ ಕಳ್ಸ್ಯಾರಂತೆ. ಆ ನಮ್ಮನೆ ಹಿಂದಿನ ಕಾಲ ಇತ್ತು, ನಮ್ಮ ಕಾಲ. ಹಂಗೆ ಮದುವೆ ಮಾಡಿ ಕಳ್ಸ್ಯಾರ ಪಾಪ. ಈಗ ಇವಳು ಯಾವ್ದು ಓದ್ತದೀಯಮ್ಮ ನೀನೇ ಹೇಳಿ? ಹಾಂ ಏನು ಬಿ ಎ ಓದ್ತದ್ಯಾ? ಬಿ ಎ ಸೆಕೆಂಡ್ ಇಯರ್ ಫಸ್ಟ್ ಇಯರ್? ಸೆಕೆಂಡ್ ಇಯರ್ ಬಿ ಎ ಮಾಡ್ತದ. ಆರ್ಟ್ಸ್ ತಗೊಂಡಿಯಾ? ನನ್ನ ಮಗಳಿಗೆ ಎಳೆಮೈಗೆ ಈ ಮಕ್ಕಳಂದ್ರೆ ತುಂಬ ಜೀವ ಮಾಡ್ತಾರೆ. ತುಂಬ ಸಂಸ್ಕಾರಸ್ತು ಮಕ್ಕಳಮ್ಮ, ಒಳ್ಳೆ ಮಕ್ಕಳು. ಒಂದು ವಿಷಯದ ಬಗ್ಗೆ ಮಾತಾಡೋಣ. ರೈತರು ಅಂದಮೇಲೆ ಗಂಡ ಹೆಂಡ್ತಿ, ಮನೆಯಾಗ ಹೆಂಡ್ತಿ ಅಡುಗೆ ಮಾಡ್ತಾಳೆ, ಗಂಡ ಹೊಲಕ್ಕೆ ಹೋಗ್ತಾರೆ. ಬೆಳಿಗ್ಗೆನೆ ಚಹಾ ಮಾಡು ಅಂತೇಳಿ ಚಹಾ ಮಾಡಿಸ್ಕೊಂಡು ಕುಡ್ದು ಏನೋ ರಾತ್ರಿ ಅದೇನೋ ಇದ್ರೆ ಊಟ ಮಾಡಿ ಎತ್ತು ಕರ್ಕೊಂಡು ಬೇಸೆ ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾನೆ ಗಂಡ. ಈಕೆ ಜಲ್ದಿ ಊಟ ಹೊತ್ಕೊಂಡು ಹೋಗ್ಬೇಕು. ಊಟ ಹೊತ್ಕೊಂಡು ಹೋಗ್ತಾಳೆ. ಇಲ್ಲ ಅಂದರೆ ಗಂಡ ಮನೆಗೆ ಊಟಕ್ಕೆ ಬರ್ತಾನೆ. ಇಲ್ಲ ಹೊಲಕ್ಕೆ ಊಟ ಹೊತ್ಕೊಂಡು ಹೋಗ್ತಾಳೆ. ಹೊಲಕ್ಕೆ ಊಟ ಹೊತ್ಕೊಂಡು ಹೋಗುವಾಗ ಅವಳದೇ ಆದ ಒಂದು ಇದಿರುತ್ತೆ, ಸಂತೋಷ ಇರುತ್ತೆ. ಅದೇ ಮನೆಗೆ ಗಂಡನ್ನ ದಾರಿ ಕಾಯ್ಕಂತ ಅಡುಗೆ ಮಾಡ್ತಾಳಲ್ಲ, ಅದೇ ಒಂದು ಸಂತೋಷ ಇರುತ್ತೆ. ಒಂದು ಹಾಡಿದೆ ಆ ರೈತರ ಬಗ್ಗೆ, ತುಂಬ ಚೆನ್ನಾಗಿದೆ. ನಾನು ಇವೆಲ್ಲ ಹಾಡ್ತಿದ್ದೆ, ಯಾಕೋ ಗೊತ್ತಿಲ್ಲ. ಈಗ ಚೇರ್ ಏನಾಗಲ್ಲ, ಇರಲಿ ಬಾ, ಬೇಡ ಬಾ
ಕಟ್ ಮಾಡ್ತಾಳ ಮಾತು ಎಡಿಟ್ ಮಾಡೋ ಕಟ್ ಮಾಡ್ತಾಳೆ ಕೂತ್ರೆ ಈಗೇನು ಅವ್ರಿಗೆ ಹೋಗಲ್ಲ ಇದು. ಆಮೇಲೆ ಗಂಡ ಮನೆಗೆ ಬರ್ತಾನೆ ಅಂತೇಳಿ ಬಾವಿ ನೀರು ಸೇದ್ಕೊಂಬಂದು ಜಲ್ದಿ ನೀರು ತುಂಬಿಸಿ ಗಂಡೆಗೆ ಬಿಸಿ ನೀರು ಅಂಡೆಗೆ ನೀರು ತುಂಬಿಸಿ ನೀರು ಕಾಸಕ್ಕಿಟ್ಟು ಬಿಸಿ ರೊಟ್ಟಿ ಮಾಡಬೇಕು. ಗಂಡ ರೈತರು, ಉತ್ತರ ಕರ್ನಾಟಕದ ಹೆಣ್ಮಕ್ಳು ರೈತರು. ಗಂಡ ಬಂದರೆ 10 ರೊಟ್ಟಿ ಉಣ್ತಾನೆ, 8 ರೊಟ್ಟಿ ಉಣ್ತಾನೆ ನನ್ನ ಗಂಡ ಅಂತ. ಚಟ್ನಿ ಪಲ್ಯ ಎಲ್ಲ ಮಾಡಿ, ಚಟ್ನಿ ಪುಡಿಗಳು ಮಾಡಿ, ಬೆಣ್ಣೆ ಮಾಡಿ ಇಟ್ಕೊಂಡು ರೊಟ್ಟಿ ಸುಡಕ್ಕೆ ಕುಂದಿರ್ತಾಳೆ. ಆ ರೊಟ್ಟಿ ಸುಡಕ್ಕೆ ಕುಂತಾಗ ಒಂದು ಹಾಡು ಹೇಳ್ತಾಳೆ. ಅವಳು ಸಂತೋಷದಿಂದ ಗಂಡದ ಮೇಲೆ ಒಂದು ಹಾಡು ಹೇಳ್ತಾಳೆ. ಪೂರ್ತಿ ಬರೋಲ್ಲ, 2 ಸಲ ಹೇಳ್ತೀನಿ. ಮುಂದಿನ ಸರಿ ಹೇಳುವಾಗ ನಿಮಗೆ ಪೂರ್ತಿ ಹೇಳ್ತೀನಿ ಕೇಳ್ರಿ. ಈಗ 1-2 ಸಲ ಬಾಯಾಗಿದೆ ಹೇಳ್ತೀನಿ. ವಿಡಿಯೋ ಕರೆಕ್ಟ್ ಬರ್ತೈತಾ? ಹೇಳ್ತೀನಿ ನೋಡ್ರಿ. ಈಗ ಹಿಟ್ಟಿಗೆ ಇದೆ ಹಿಟ್ಟು ನೋಡ್ರಿ, ಹಿಟ್ಟಿಗೆ ನೀರು ಹಾಕಿ ನಾವು ಕಲಿಸ್ಕೊಂತೀವಿ ಹಿಂಗೆ. ಅವಳು ಹೇಳ್ತಾಳೆ, ಹಿಟ್ಟಿಗೆ ನೀರು ಹಾಕಿನಿ ರೊಟ್ಟಿ ಮಾಡಕ್ ಕುಂತೀನಿ, ಹಿಟ್ಟಿಗೆ ನೀರು ಹಾಕಿನಿ ರೊಟ್ಟಿ ಮಾಡಕ್ ಕುಂತೀನಿ, ಜಟ್ಟಿ ಅಂತ ನನ್ನ ಗಂಡ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಹಿಟ್ಟಿಗೆ ನೀರು ಹಾಕಿನಿ ರೊಟ್ಟಿ ಮಾಡಕ್ ಕುಂತೀನಿ, ಹಿಟ್ಟಿಗೆ ನೀರು ಹಾಕಿನಿ ರೊಟ್ಟಿ ಮಾಡಕ್ ಕುಂತೀನಿ, ಜಟ್ಟಿ ಅಂತ ನನ್ನ ಗಂಡ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಕೆಂಕಾರ ಹರದಿವ್ನಿ ಬಾಜಕ ಬೆಣ್ಣೆ ಇಟ್ಟೀನಿ, ಕೆಂಕಾರ ಹರದೀನಿ ಬಾಜಕ ಬೆಣ್ಣೆ ಇಟ್ಟೀನಿ, ಬಂಡೆ ನೀರು ಕಾಯಿಸೀನಿ, ಜಟ್ಟಿ ಅಂತ ನನ್ನ ಗಂಡ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ನೋಡ್ರಿ, ಬೆಳಿಗ್ಗೆಯಿಂದ ಇಬ್ಬರೇ ಮಾಡಿವಿ ಹಪ್ಳನ, ಇಬ್ಬರೇ ಮಾಡಿದ್ವಿ. ಎಲ್ಲ 1 kg ನಿಮ್ಗೆ ಅಕ್ಕಿ ತೋರಿಸಿನಲ್ಲ, ಸಬ್ಬಕ್ಕಿ ಅವಲಕ್ಕಿ ಅದು ಇದು ಅಂದರೆ 2 kg ಆಗಿರುತ್ತೆ. ಆಮೇಲೆ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಪ್ಳದ ಖಾರ ಎಲ್ಲ ಸೇರಿ ಒಂದು 2 kg ಹಪ್ಳ ಆಗಿರ್ತವೆ. ಅಂದರೆ ಒಂದು 70-80 ಹಪ್ಳ ಆಗಿರ್ತವೇನ್ರಿ. ಅವು ಏನು ಮಾಡೋಕ್ಕೆ ಹೇಳ್ಸೋಣ ಆತ ಹಪ್ಳದಾತ. ನಾಳೆ ಅವಲಕ್ಕಿ ಸಂಡಿಗೆ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಭಾಗ್ಯಗೂ ಹೇಳ್ತಾಯಿದ್ದೀನಿ ಸಂಡಿಗೆ ಚಕ್ಲಿ ಎಲ್ಲ ಮಾಡಿಕೆ ಅಂತ. ಅವಳು ಮಾಡಿದ್ರು ತೋರಿಸ್ತೀನಿ. ಚಕ್ಲಿ ಮಾಡ್ತಾಳಂತ ಅವಳು, ಚಕ್ಲಿ ಮಾಡಿದಾಗ ಅದನ್ನು ತೋರಿಸ್ತೀನಿ.